everyone, welcome to Sanmarga classes. ನಾಲ್ಕನೇ ಪ್ರಶ್ನೆ, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಎನ್ನುವಂತಹ ಚಾಪ್ಟರ್ನಿಂದ ನ್ಯಾಯವಾದಿಯು ಈ ರೀತಿಯ ಶ್ರಮಕ್ಕೆ ಉದಾಹರಣೆ. ಓಕೆ, ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಮಾನಸಿಕ ಶ್ರಮ, ಆಪ್ಷನ್ ಬಿ ದೈಹಿಕ ಶ್ರಮ, ಆಪ್ಷನ್ ಸಿ ಮನೋದೈಹಿಕ ಶ್ರಮ, ಆಪ್ಷನ್ ಡಿ ಸ್ವಯಂ ತೃಪ್ತಿ. ಓಕೆ, ಸೊ ಶ್ರಮ ಎನ್ನುವುದು ಮುಖ್ಯವಾದ ಒಂದು ಪರಿಕಲ್ಪನೆ. ಮಹಾತ್ಮ ಗಾಂಧೀಜಿಯವರು ಕೂಡ ಶ್ರಮಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದರು. ಓಕೆನಾ? ಸೊ ಇವಾಗ ಶ್ರಮದಲ್ಲಿ ಎರಡು ವಿಧ ಮಕ್ಕಳಿಗೆ, ಯಾವುದು ದೈಹಿಕ ಮತ್ತು ಮಾನಸಿಕ ಶ್ರಮ. ಈ ದೈಹಿಕ ಶ್ರಮ ಅನ್ನುವಂಥದ್ದು ಉಳುವುದು, ಉಳುಮೆ ಮಾಡುವುದು, ಕಟ್ಟಡವನ್ನ ಕಟ್ಟುವುದು, ಯಂತ್ರಗಳನ್ನ ನಡೆಸುವುದು, ಭಾರವನ್ನು ಹೊರುವುದು, ಇವೆಲ್ಲ ಏನು ದೈಹಿಕ ಶ್ರಮ. ಈ ನ್ಯಾಯವಾದಿ ಅನ್ನುವಂಥದ್ದು ಒಂದು ಮಾನಸಿಕ ಶ್ರಮಕ್ಕೆ ಒಳಪಡುತ್ತೆ. ಮನಸ್ಸು ಹಾಗೂ ಬುದ್ಧಿಮತ್ತೆಯನ್ನ ಮುಖ್ಯವಾಗಿ ಉಪಯೋಗಿಸಿ ಮಾಡುವಂತಹ ಕೆಲಸಗಳು, ಅವು ಮಾನಸಿಕ ಶ್ರಮಕ್ಕೆ ಉದಾಹರಣೆ. ಓಕೆ, ಥ್ಯಾಂಕ್ ಯು.